ರಾತ್ರಿ ಪಗರೆ ಎಂಕುಲು ಬೆಂದದಲ್ಲ ಎಂಕಲೆ ಒಂಜಿ 24 ಗಂಟೆ ಬೆಂದಿಂಡಲ್ಲ ಎಂಕಲೆ ದಲ ಸುಖ ಅಜ್ಜಿ ಬಿಡಿ ಕಟ್ಟನಾಕಲೆ ನಿಜವಾದ ಒಂಜಿ ಎನ್ಮ ಗಂಟೆದ ಬೇಲೆ ಆಡ ಎಂಕಲೆ ಎನ್ಮ ಗಂಟೆ ಹತ್ತೆ ಎಂಕಲೆ 24 ಗಂಟೆ ಬೆಂದಿಂಡಲ್ಲ ಎಂಕಲೆ ಸುಖ ಅಜ್ಜಿ. ಕರ್ನಾಟಕ ಸರ್ಕಾರ 1/4/2024ರಂದು 24ಕ್ಕೆ ಅನುಗುಣವಾಗಿ ಬೀಡಿ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ನಿಗದಿಪಡಿಸಿದೆ. ಆ ಕನಿಷ್ಠ ವೇತನ ಪ್ರಕಾರ ಇವತ್ತು ಪ್ರತಿ ಬೀಡಿ ಕಾರ್ಮಿಕರಿಗೆ 1000 ಬೀಡಿಗೆ 301 ರೂಪಾಯಿ 92 ಪೈಸೆ ಸಿಗಬೇಕಿತ್ತು. ಆದರೆ ಬೀಡಿ ಮಾಲೀಕರು ಇದನ್ನು ಕಾರ್ಮಿಕರಿಗೆ ನೀಡದೆ ಇವತ್ತು ಕಡಿಮೆ ಮಜೂರಿಯಲ್ಲಿ ಬೀಡಿ ಕಟ್ಟಿಸ್ತಾ ಇದ್ದಾರೆ. ಎಂಕಲ್ ಬೆಂತಿನ ಎಂಕಲ್ ದನ್ನಕಲದಲ್ಲ ಕೆಣ್ಣತ್ತು ಎಂಕುಲು ಬೆಂತಿನ ಅಕ್ಕನು ಎಂಕಲೇ ಕೊರಡು ಇಲ್ಲದ ಬೇಲೆ ಬಾಜಂದೆಕ್ಕುನ ಬೇಲೆ ಹತ್ತು ಎಂಕುಲ್ಲ ಬೆಂಪಿನಿ ಕಣ್ಣು ತಿರ್ತಬಾರ್ದು ನೆತ್ತರು ಕಣ್ಣದ ನೆತ್ತಿರು ಜಾಪಡದು ಬೆನ್ಪ ಹಣ ಮಕ್ಕಳೇ ಬರ್ಕತ್ತೊಪ್ಪುಜಿ ದಣ್ಣಾಕಲೇ ತಾಯ ಪಂಡ ಎಂಕಲೆ ಬೀಡ್ದಕ್ಲೆ ಏತ ಕಷ್ಟ ಉಂಡು ಅಕ್ಲೆ ಎನ್ನೋಡು ಗೋವೆ ಸೌಲತ್ತುಲೇನಿ ಎಂಕ್ಲೆ ಕೊರ್ಪುಜೇರು ಕೊರ್ಪ ಪನ್ಪೇರು ಎಟ್ಟ ಮಕ್ಕಳು ಕೊರಿಯರು ಒಪ್ಪೇರು ಒಪ್ಪು ಜೆರಂಡ ರಾತ್ರಿ ಪಗೇಲು ಮುಲ್ತುಡ್ದು ಎಂಕಲು ಪೋಪುಜ ಉಂದೇ ಎಂಕಲು ಮಾರ್ಕೊಡು ರಾತ್ರಿ ಪಗೇಲು ಎಂಕಲು ಕುಲುದು ಎಂಕಲ ವಸೂಲು ಮಲ್ಪೋ ಎಂಕಲು ಗ್ಯಾರಂಟಿ. ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವರ್ಷ ತೊಟ್ಟಿ ಭತ್ಯೆ ಕೊಡಬೇಕಾಗಿದ್ರು ಕೂಡ ತುಂಬ ಡಿಲೇ ಮಾಡಿ ಒಂದು 4-5 ತಿಂಗಳು ಕಳೆದ ನಂತರ ಅವರ ಪ್ರದೇಶ ಪಾವತಿಸ್ತಿದ್ರು. ಇದು ಇವರ ಅಭ್ಯಾಸ ಆಗಿ ಹೋಗಿದೆ. ಕೊರ್ಪ ಮಂಗೆ ಮಲ್ಪನ ಅರ್ಥ ಮಕ್ಕಳು ದಿನ ಐಷಾರಾಮಿ ಜೀವನ ದೆಪ್ಪುನು ಮಲ್ಲ ಕಾರ್ ದೆತ್ತದು ಪೋಪುನು ಎಂಕುಲು ಒಂಜಿ ನಡತೊಂದು ಬಾರ ಎಂಕ್ಲೆ ಬಸ್ ಟಿಕೆಟ್ಗೆ ಎಂಕ್ಲೆ ಭಂಗ ಆಗ್ತದೆ ಅಡೆಮುಟ್ಟದ ಪರಿಸ್ಥಿತಿ ಮಲ್ತು ಬಾರ್ದೇರು. ದುಡಿದ ಕಾರ್ಮಿಕರು ಬದುಕುದು ಬೇಡವಾ? ಮಾಲಕರೇ ಒಂದು ಉದ್ಧಾರ ಆದರೆ ಸಾಕ? ಯಾಕೆ ಈ ಬಡ ಮಹಿಳೆಯರ ಈ ಹಣವನ್ನು ತುಟ್ಟಿ ಭತ್ಯೆ ಕನಿಷ್ಠ ಕೂಲಿ ಯಾಕೆ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ? ನ್ಯಾಯ ಎಲ್ಲಿದೆ ಸ್ವಾಮಿ, ನ್ಯಾಯ ಎಲ್ಲಿದೆ? ಆಳುವವರಿಗೆ ಕಿವಿಯೇ ದೂರವಾಯಿತೆ, ಅಧಿಕಾರಿ ವರ್ಗಕ್ಕೆ ಕಣ್ಣು ಕಾಣದಾಯಿತೆ. ಬೀಡಿದನಿಗಳ ದುಡ್ಡು ಪರದೆಯಾಯಿತೆ, ನ್ಯಾಯ ಕೇಳುತ್ತಾ ನಮ್ಮ ಬದುಕು ಸವೆದಿದೆ. ನ್ಯಾಯ ಎಲ್ಲಿದೆ ಸ್ವಾಮಿ, ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ ಸ್ವಾಮಿ, ನ್ಯಾಯ ಎಲ್ಲಿದೆ? ಶಾಸಕಾಂಗವೇ ಶೋಷಕಾಂಗವಾಗಿದೆ. ಸಾರತ್ತ 15 ಮೂರ್ದು 2 ಸಾರತ್ತ 24 ಮುಟ್ಟದ ಕನಿಷ್ಠ ಕೂಲಿಂಗಳು ಇದಕ್ಕಿದಿಜ್ಜಿ ಕೋರ್ಟು ಬಡಿಯರು ಕೇಸ್ ಮಲ್ತೇರು ಮಾತ ಮಲ್ತೇರು ಆಣ ಕೋರ್ಟ್ ಜಾರಿ ಆತಂದು ಆಣ ಮಾಲೀಕರು ಕೊರ್ಪುಜೇರು ನನಲ 2ನೇದು ಒದ್ದಾದ ಬಂಡ ಇತ್ತೆಲ್ಲ ಕನಿಷ್ಠ ಕೂಲಿ ಚುಟ್ಟು ಬತ್ತೆ ಅವೇನು ಕೊರಿಯರಿಗೆ ಭಾರಿ ಬಂಗ್ ಹಾಕಲಿ ಬುಲಿಪೇರು ರಾತ್ರಿ ಪಗರೆ ಎಂಕುಲು ಬೆಂದದಲ್ಲ ಎಂಕಲೆ ಒಂಜಿ 24 ಗಂಟೆ ಬೆಂದಿಂಡಲ್ಲ ಎಂಕಲೆ ದಲ ಸುಖಜ್ಜಿ ಬಿಡಿ ಕಟ್ಟನಾಕಲೆ ನಿಜವಾದ ಒಂಜಿ ಎನ್ಮ ಗಂಟೆದ ಬೇಲೆ ಆಡ ಎಂಕಲೆ ಎನ್ಮ ಗಂಟೆ ಹತ್ತೆ ಎಂಕಲೆ 24 ಗಂಟೆ ಬೆಂದಿಂಡಲ್ಲ ಎಂಕಲೆ ಸುಖ ಅಜ್ಜಿ ಆತು ಬೇಲೆ ಉಂಡಾಯ್ತು. ಒಂಜಿ ದಿನ 1 ಗಂಟೆದ ಪುರ್ಸತ್ತು ಪೋಣು ಎಂಕಲೆ ಅಲಕ್ಕ ಬೇರೆ ಐಡ್ದ ಆತ್ರ ಎಂಕಲೆಗ್ ಎಂಕಲ ಅಕ್ಕನಿ ಎಂಕಲೆ ಕೊರೋಡು ಎಂಕಲ್ ಬನ್ಬಿನಿ ಎಂಕಲು ಬೆಂತಿನ ಎಂಕಲ್ ದನ್ನಕಲದಲ್ಲ ಕೆಣ್ಣತ್ತು ಎಂಕುಲು ಬೆಂತಿನ ಅಕ್ಕನು ಎಂಕಲೇ ಕೊರೋಡು 5 ವರ್ಷದ ಕನಿಷ್ಠ ಕೂಲಿ ಈತು ಮುಟ್ಟಲು ದಿಕ್ಕದಿಜ್ಜಿ ಅವೇನು ಎಂಕಲೆ ಜಾರಿ ಮಾಡ್ತದೆ ಐನಾತು ಬೇಗ ಕೊರೋಡು ಏಪಡ ಕೋರ್ಟು ಕೇಸು ಗುಣಾಂಡು ಕೋರ್ಟು ಕೊರುಂದಾತಂಡು ಅಪ್ಪ ಮಾಲೀಕರು ದಾಯ ಪಾತೊಂದಿ ನಾವೇ ನನಲ್ಲ ಅವೇನು ತೆತ್ತಿ ಎಂಕಲೇ ಕೊರೋಡು ನನ್ನ ಮೆತ್ತಗಲ ಕನಿಷ್ಠ ಕೂಲಿ ಅತ್ತು DA ಮಾತ ಎಂಕಲೆಗೆ ತೆಕ್ಕುನ ಓಮದ ಕಂಪನಿಯ ವ್ಯವಸ್ಥೆ ಉಂಡು ಅಂಚೆನೆ ಎಂಕಲೆ ಬೀಡ್ದಾಕಲೆಲ್ಲ ತಿಕ್ಕೋಡು ಎಂಕಲು ಬನ್ಪಿನಿ ಇಲ್ಲದ ಬೇಲೆ ಬಾಜನ್ ತೆಕ್ಕುನ ಬೇಲೆ ಹತ್ತು ಎಂಕುಲ್ಲ ಬೆನ್ಪಿನಿ ಕಣ್ಣು ತಿರ್ತಬಾರ್ದು ನೆತ್ತೆರು ಕಣ್ಣದ ನೆತ್ತಿರು ಜಾಪಡದು ಬೆನ್ಪ ಹಣ ಮಕ್ಕಳೇ ಬರ್ಕತ್ತೊಪ್ಪುಜಿ ದಣ್ಣಾಕಲೇ ದಾಯ ಪಂಡ ಎಂಕಲೆ ಬೀಡ್ದಾಕಲೆ ಏತ ಕಷ್ಟ ಉಂಡು ಅಕ್ಲು ಎನ್ನೋಡು ಇಲ್ಲಡ್ಕೊಂಡು ಬಾಜನ್ ತೆಕ್ಕುನ ಬೇಲೆನ ಹತ್ತು 2 ಬಾಜನ್ ತೆಕ್ಕಂಡಲ್ಲ ಒಂಜಿ ಇಲ್ಲ ಹಾಪೋದು ಬೇಗ ಬರ್ಪ ತಿಂಗಳಿಗೆ ಒಂಜಿ 15-20 ಸಾವಿರ ಸಂಬಳ ಹಾಪುಡು ಎಂಕಲೆಗೆ ಒಂಜಿ ತಿಂಗಳಿಗೆ 10-20 ಸಾವಿರ ಸಂಬಳ ಹಾಪುಜಿ ಏತು ಬೆಂದಂಡ ಐನಾಜಿ ಸಾರ ಹೊಡೆದು ಮಿತ್ತ ಪೋಪುಜಿ ಆ ರಾತ್ರಿ ಬಾಗಲಿ ಬೆಂದಂಡಲ್ಲ ಅವೇನ ಮಕ್ಕಳೇ ಕೊರಿಯರ್ ಹಾಪುಜಿಂದ ಮಂಡ ಮಕ್ಕಳು ದಾಯಗೆ ಬಕ್ಕ ಮಕ್ಕಳು ಎಂಕಲು ಬೆಂದದ್ದು ಮಕ್ಕಳೇ ಸಾಂಕು ಎಂಕಲು ಬೆಂದು ಮಕ್ಕಳೇ ಸಾಂಕ್ವ 5 ಓರಿದ್ರಿ ಅಂತ ಮಕ್ಕಳು ಪತ್ತ ಉಂಡು ಎಂಕಲ್ ಸವಲತ್ತು ಎಂಕಲೆ ತಿಕ್ಕೊಡ್ದು ಎಂಕಲು ಆತೆ ಪನ್ಪಿನಿ
ಆತೆ ಪಾತ್ರ ಮುಗಿಪು ಬೀಡಿ ಕಟ್ಟರ ಶುರುವಾದ ಒಂದು ಕಮ್ಮಿ ಇಡ್ಲ ಒಂದು 10-5 ವರ್ಷ ಕರಿಂಡು 5-10 ವರ್ಷ ಆಂಡು ಇತ್ತೆ ಬೀಡಿ ಅನ್ನ ಬೀಡಿ ರಿಟಾಡ ಆತನಲ್ಲ ಎಂಕದಾಲ 10 ವಯಸ್ಸು 700 ರೂಪಾಯಿ ಬೆಂಚಾದ ದುಮ್ಮುದ ಇತ್ತೆ ಮಾತ ಐನ ಹಾಕಲಿಗೆ ಮಾತ ಕಂಪನಿ ಬೆಂದಿನ ಹಾಕಲಿಗೆ 3,000-4,000 ಪೆನ್ಷನ್ ಉಂಡು 5,000 ಬಂದ ಪೆನ್ಷನ್ ಎಂಕಲಿಗೆ ಉಂಡ ಬೀಡಿ ದಾಖಲೆಗೆ ಬೀಡ್ ದಾಖಲು ತಿಕ್ಕುನವೇ 700 ಪೆನ್ಷನ್ ತಿಂಗಳಿಗೆ ಯಾವ ಒಂದು ತಿಂಗಳು ಎಂಗಳು ಆಜಿ ಸಾರ ಅನ್ನ ಕೊರ್ಲೆಂದು ಪನ್ಪ ಪೆನ್ಷನ್ ಆಜಿ ಸಾರ 3,000 ಅನ್ನ ಪಾಡ್ಲೆ ಎಂಕಲೆ ಒಂದು ಕಾಲ ತೆಲಿ ಬರ 3,000 ಅನ್ನ ಮಲ್ಪಲೆ ಎಂದು ಮಕ್ಕಳು ಮಲ್ಪಾರ ಅವಲ 500 ಆಜಿ ಒಂದು ಪೆನ್ಷನ್ ಬಂದು ದಾದ ಮಲ್ಪಲಿ 500 ಆಜಿ ಒಂದು ಪೆನ್ಷನ್ 11 ಎಂಕಲೆ ಜೀವನ ದೆಪ್ಪಲ್ಯ ಇತ್ತ ಕಟ್ಟಿನ ಬಂಜಿಂದ ಆಡುತ್ತಾ ಆಯ್ಕೆ ಎಂಕಲೆ ಬುಕ್ ಜಾಂದೆ ಇಂಜ ಬೀಡಿ ಕಟ್ಟುವ ಜಾಂದ ಇದ್ದು ಹಬ್ಬಗ ದಾಯಕ ಮುಕ್ಕಲು ಅವೇನೋ ಆಜಿ ಸಾರ ಬಿಡ್ಲೆ 3,000 ಅನ್ನ ಮಲ್ಪಡತ್ತೆ ಪೆನ್ಷನ್ ಮಲ್ದೇರ ಅವೇನು ಮಾತ ದಾಯ ಮಲ್ಪುಜೇರು ಮಾತ್ರೆಗಳ 25,000-30,000 ಸಂಬಳ ಗೌರ್ಮೆಂಟ್ ದಾಖಲೆ ಪೆನ್ಷನ್ ಉಪ್ಪುಂಡು ಅನ್ನ ಪ್ರೈವೇಟ್ ದಾಖಲೆಗಳ 3,000-4,000 ಪೆನ್ಷನ್ ಬರ್ಪುಜ ಎಂಗಲೆ ಗುಂಡ ಕಂಪಿನಿ ಆತ ಉಂದೋಲ ಅಪ್ಪ ಇಲ್ಲಾಡಿ ಬೆಂಜಿನೇಟ ಆತ ಮಕ್ಕಳು ಕಂಪಿನಿ ಮಾಡ್ದೆ ಎಂಗೆ ಮೂಲ ಬತ್ತು ಬೆಂತಾಯನ ಎಂಕುಲ್ಲ ಮೂಲೆ ಬತ್ತು ಬೆಂತಾಯನ ದಾಯ ಕಂಪಿನಿ ಬಾರ್ದು ಜೇರು ಅಕ್ಲೆ ಲಾಭಕ್ಕೆ ಬಾಡತ್ತ ಅಂಚೆ ಮಲ್ತಿ ಇಲ್ಲು ಕೊರಿನಿ ಕಾಂಟ್ಯಾಕ್ಟ್ ತಕ್ಲಿ ದಾಖಲ ಗಾಡ ದೂರ ಎಂಕಲ್ ದಾದ ಮಲ್ಪರೆ ಅಪ್ಪನು ಎಂಕಲ ಎದುರಿಗೆ ಎಂಕಲೆ ತಕ್ಕ ಮನ್ಪೇರು ಪಿರಾವುಡು ಅಕ್ಲೆ ತಕ್ಕನೆ ಉಪ್ಪೇರು ಅಪ್ಪ ದಾದ ಅಕ್ಲೆ ತಿಕ್ಕೊಂಡು ಮಕ್ಕಳು ಕೊರಿಗೆ ಅಂತ ಪಣ ಹೊಡತ್ತೆ ಎಂಕಲ್ಡ ಕಾಂಟ್ಯಾಕ್ಟ್ ತಕ್ಕಲು ಕೊರಿಯಾ ದನ್ನ ಮಕ್ಕಳು ಪಣಚ್ಚ ಪಣ್ಬೇರೆ ಮಕ್ಕಳು ದನ್ನ ಮಕ್ಕಳು ಅವೇ ಸಮಸ್ಯೆ ಜಾನಕಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ 7 ತಾರೀಕಿನಿಂದ ಇವತ್ತು 16 ತಾರೀಕಿನ ತನಕ ಬೀಡಿ ಡಿಪೋಗಳ ಮುಂದೆ ಜಿಲ್ಲೆಯ ಎಲ್ಲ ಬೀಡಿ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಇದರ ಅಂಗವಾಗಿ ಇವತ್ತು ಮಂಗಳೂರು ಗಣೇಶ್ ಬೀಡಿ ಡಿಪೋ ಮುಂದೆ ಇಲ್ಲಿ ನೂರಾರು ಕಾರ್ಮಿಕರು ನಾವು ಇಂದು ಬಂದು ಪ್ರತಿಭಟನೆಯನ್ನು ನಡೆಸಿದ್ದೇವೆ. ಮುಖ್ಯವಾಗಿ ಕರ್ನಾಟಕ ಸರ್ಕಾರ 1/4/2024 ಅನುಗುಣವಾಗಿ ಬೀಡಿ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ನಿಗದಿಪಡಿಸಿದೆ. ಆ ಕನಿಷ್ಠ ವೇತನ ಪ್ರಕಾರ ಇವತ್ತು ಪ್ರತಿ ಬೀಡಿ ಕಾರ್ಮಿಕರಿಗೆ 1000 ಬೀಡಿಗೆ 301 ರೂಪಾಯಿ 92 ಪೈಸೆ ಸಿಗಬೇಕಿತ್ತು. ಆದರೆ ಬೀಡಿ ಮಾಲೀಕರು ಇದನ್ನು ಕಾರ್ಮಿಕರಿಗೆ ನೀಡದೆ ಇವತ್ತು ಕಡಿಮೆ ಮಜೂರಿಯಲ್ಲಿ ಬೀಡಿ ಕಟ್ಟಿಸ್ತಾ ಇದ್ದಾರೆ. ಇನ್ನೊಂದು 2018ಕ್ಕೆ ಕರ್ನಾಟಕ ಸರ್ಕಾರ ಆಗ ಕೂಡ ಒಂದು ಕನಿಷ್ಠ ಮಜೂರಿಯನ್ನು ಪ್ರಕಟಿಸಿತ್ತು. ಅದು ಸುಮಾರು 1,000 ಬೀಡಿಗೆ 201 ರೂಪಾಯಿ 210 ರೂಪಾಯಿ ಆಗಿತ್ತು. ಆದರೆ ಬೀಡಿ ಮಾಲೀಕರು ಅದನ್ನು ನೀಡಲಿಲ್ಲ. ಅದರ ಬದಲಾಗಿ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಅದಕ್ಕೆ ಸ್ಟೇಯನ್ನು ತಂದರು. ಸುಮಾರು 5 ವರ್ಷಗಳ ನಂತರ ಇವತ್ತು ಕರ್ನಾಟಕ ಸರ್ಕಾರ ಪುನಃ ಕನಿಷ್ಠ ಕೂಲಿಯನ್ನು ಪ್ರಕಟಿಸುವಾಗ ಸರ್ಕಾರ ಅಲ್ಲಿ ಇದ್ದಂಥ ಏನು ಕೋರ್ಟ್ನಲ್ಲಿದ್ದಂಥ ಕೇಸನ್ನು ಇವತ್ತು ಹಿಂಪಡೆದು ಇವತ್ತು ಕನಿಷ್ಠ ಕೂಲಿಯನ್ನು 2018ರಿಂದ ಕೂಡ ಇವತ್ತು ಪುನರ್ವಿಮರ್ಶೆ ಮಾಡಿದೆ. ಆ ಪ್ರಕಾರ ಪ್ರತಿ ಬೀಡಿ ಕಾರ್ಮಿಕರಿಗೆ 2018ರಿಂದ 24ರ ತನಕ ಇವತ್ತು ಅವರಿಗೆ ಒಂದು ಪರಿಹಾರ ರೂಪದಲ್ಲಿ 1,000 ಬೀಡಿ ಕಟ್ಟಿದ್ದಕ್ಕೆ 7 ರೂಪಾಯಿಯಂತೆ ಅವರು ಕೊಡ್ತೇನೆ ಅಂತ ಮಾಲೀಕರು ಒಪ್ಪಿ ಎಲ್ಲ ತೀರ್ಮಾನ ಆಗಿದೆ. ಆದರೆ ಇವತ್ತು ಎಲ್ಲ ಬೀಡಿ ಮಾಲೀಕರು ಇವತ್ತು ಅದನ್ನು ಈಗ ಕೊಡ್ತೇವೆ ನಾಳೆ ಕೊಡ್ತೇವೆ ಅನ್ನುವಂಥ ನೆಪವನ್ನೊಡ್ಡಿ ಇವರು ಹಿಂದೆ ಆಗ್ತಾ ಇದ್ದಾರೆ. ಅದರಿಂದಾಗಿ ಇವತ್ತು ಕರ್ನಾಟಕ ರಾಜ್ಯದ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಬೀಡಿ ಕಾರ್ಮಿಕರು ತೀವ್ರವಾದಂಥ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ನಾವಿವತ್ತು ಈ ಬೀಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡ್ತಿದ್ದೇವೆ. ನೀವು ಏನು ಸರ್ಕಾರ ಪ್ರಕಟಿಸಿದಂಥ ಕನಿಷ್ಠ ಮಜೂರಿ ಏನುಂಟು ಅದನ್ನು ನೀವು ನೀಡದಿದ್ದರೆ ಮತ್ತು 2018ರಿಂದ 24ರ ತನಕ ಏನು ನೀವು ಕೊಡಬೇಕಾದಂಥ ಪರಿಹಾರಧನ ಏನಿದೆ ಕನಿಷ್ಠ ಮಜೂರಿಯ ಬಾಕಿ ಉಳಿದಂಥ ಏನು ಮೊತ್ತ ಇದೆ ಅದನ್ನು ನೀವು ಕೊಡದಿದ್ದರೆ ನಾವು 16 ತಾರೀಕಿನಿಂದ ಅಂದರೆ ಇವತ್ತಲ್ಲ ಒಂದು ವಾರದ ನಂತರ ನಾವು ಅನಿರ್ದಿಷ್ಟವಾದಂಥ ಹೋರಾಟವನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾವು ಮಾಡ್ತೇವೆ. ಮಾತ್ರವಲ್ಲ ಸರ್ಕಾರಕ್ಕೆ ಕೂಡ ಎಚ್ಚರಿಕೆಯನ್ನು ಕೊಡ್ತೇವೆ. ನೀವೇನು ಕನಿಷ್ಠ ಕೂಲಿಯನ್ನು ನೀವು ಪಾಸ್ ಮಾಡಿದ್ದೀರಿ ಅದನ್ನು ನೀವು ಕಾರ್ಮಿಕರಿಗೆ ತೆಗೆಸಿಕೊಡುವಂಥ ಜವಾಬ್ದಾರಿ ನಿಮ್ಮಲ್ಲಿ ಉಂಟು. ಲೇಬರ್ ಇಲಾಖೆಯಲ್ಲಿ ಇದೆ, ಅವರು ಕೂಡ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಆದ್ದರಿಂದಾಗಿ ಕೂಡಲೇ ಪ್ರವೃತ್ತಿ ಆಗಿ ಏನು ಮಹಿಳಾ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅದನ್ನು ನೀವು ಸರಿಪಡಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೇವೆ. ಮೊನ್ನೆ ಸಂತೋಷ್
ಲಾಡ್ರವರು ಮಂಗಳೂರಿಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಕೂಡ ಈ ವಿಚಾರವನ್ನು ತಿಳಿಸಿ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಅವರು ಕೂಡ ಕೂಡಲೇ ಒಂದು ಜಂಟಿ ಸಭೆಯನ್ನು ಕರೀತೇನೆ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಸರ್ಕಾರ ಮತ್ತು ಬೀಡಿ ಮಾಲೀಕರು ಕೂಡಲೇ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ನಾನು CITU ಹಾಗೂ AITUC ವತಿಯಿಂದ ವಿನಂತಿಯನ್ನು ಮಾಡ್ತಿದ್ದೇನೆ. ನನ್ನ ಹೆಸರು ಜೆ ಬಾಲಕೃಷ್ಣ ಶೆಟ್ಟಿ, ಸೌತ್ ಕೆನರಾ ಬೀಡಿ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. ಎಂಕ್ಲೆಗೆ ಇತ್ತೆ ಇವು ಭಾರಿ ಕಷ್ಟ. ದಯಪಂಡ ದಿನ ಮಜೂರಿಲು ಕೊರ್ಪುಜೇರು ಜೀನ್ಸ್ ಮತ್ತು ಹೆಚ್ಚಿಗೆ ಅರಿಕ್ ಉಪ್ಪುಗು ಪ್ರತಿ ಒಂದು ಎಕ್ಕಲ ನಂಗೆ ಹೆಚ್ಚಿಗೆ ಹತ್ರ ಎಂಕ್ಲೆಗೆ ಜೀವನದ ಪರೆಬಂಗ ಎಂಕ್ಲೆ 80 ರೂಪಾಯಿ ಪೆನ್ಷನ್ ಬರ್ಪಿನಿ ಐಟಿ ಎಂಕ್ಲೆ ಜೀವನದ ಪಡು ಮಜೂರಿ ಸರಿಯಾದ ಕೊರ್ಪುಜೇರು ಒವೇ ಸವಲತ್ತುಲೇನಿ ಎಂಕ್ಲೆ ಕೊರ್ಪುಜೇರು ಕೊರ್ಪ ಪನ್ಪೇರು ಎಟ್ಟ ಮಕ್ಕಳು ಕೊರಿಯರು ಒಪ್ಪಿಯರು ಒಪ್ಪು ಜೆರಾಂಡ ರಾತ್ರಿ ಪಗೆಲು ಮುಲ್ತುಡ್ದು ಎಂಕ್ಲು ಪೋಪುಜ ಒಂದೇ ಎಂಕ್ಲು ಮಾರ್ಗೊಡು ರಾತ್ರಿ ಪಗೆಲು ಎಂಕ್ಲು ಕುಲುದು ಎಂಕ್ಲ ವಸೂಲು ಮಲ್ಪ ಎಂಕುಲು ಗ್ಯಾರಂಟಿ ಆತಿ ಎಂಕ್ಲು ನಿರ್ಧಾರ ದೆತ್ತದೇ ಬೈದಿನಿ ಕೊರ್ಪ ಮಂಗೆ ಮಲ್ಪನ ಹತ್ತು ಮಕ್ಕಳು ದಿನ ಐಷಾರಾಮಿ ಜೀವನ ದೆಪ್ಪುನು ಮಲ್ಲ ಕಾರ್ ದೆತ್ತದು ಪೋಪುನಿ ಎಂಕುಲು ಒಂಜಿ ನಡತಂದು ಬಾರೆ ಎಂಕ್ಲೆ ಬಸ್ ಟಿಕೆಟ್ಗೆ ಎಂಕ್ಲೆ ಬಂಗ ಹತ್ತಂಡು ಅಡೆ ಮುಟ್ಟದ ಪರಿಸ್ಥಿತಿ ಮಲ್ತಬಾರ್ದೇರು ಎಂಕ್ಲೆ ಕೊರ್ಪ ಪಣದ ಮಕ್ಕಳು ಮೋಸ ಮಲ್ತದೇರು ಐಕಬೋಡಾದ ಎಂಕುಲು ಸರಿಯಾದ ಇತ್ತು ಜನ ಒಗ್ಗಟ್ಟಾತ ನನ್ನರ ಬಿಡುಪುಜ ಎಂಕುಲು ಇನಿ ಮಾತ್ರ ಅತ್ತ ನಿತ್ಯ ದನ ಹೆಚ್ಚಿಗೆರಿಗೆ ಕೊರೆಯಂಡು ಎಂಕುಲು ನನಲ ತುಂಬಿ ವಸ್ತುದು ಬರ್ಪ ಎಂಕುಲು ಆತೆ ಬೀಡಿ ನಮ್ಮ ಕಟ್ಟುನು ನಮ್ಮ ಎಷ್ಟು ಕಷ್ಟ ಬಿಡ್ದು ಕಟ್ಟುವ ರಾತ್ರಿ ಬಗೆಲ್ ಬೆನ್ಪ ಎಂಕ್ಲೆಗ ಯಾವುಜ್ಜಿ ಅವೇನು ಮಕ್ಕಳು ಕೊರಿಯರೆ ಒಪ್ಪಿಗೆ ಕೊರ್ಪುಜೇರು ಅವೇನು ಎಂಕುಲು ನರಕ ಬತ್ತದ ಎಂಕುಲು ಜೀವನ ಒದ್ದಾಡ್ದು ಸೈಯೋಡು ಒಂದು ಗಡೆ ಸೀಗೆ ಸಂಕಡ ಐಕ್ಲೆಗ್ ಮರ್ದಾವೋಡು ಐಕ್ಬೋಡಾದ ಎಂಕುಲು ಮಲ್ಪುನು ಪನ್ಪಿನಿ ಇತ್ತ ಒಂದೇನು ಇನ್ನೇ ಎಂಕ್ಲೆ ಕೂಡಲೇ ಜಾರಿ ಮಲ್ತು ಕೊರಡು ದುಡ್ಡು ಎಂಕ್ಲ ಒರಿದಿನ ಕಾಸಲೇನು 25 ಮುಟ್ಟದ ಹೆಚ್ಚಿಗೆ ತುಟಿ ಬತ್ತೆ ಕೊರಡು 18 ಇಸವಿಡ್ದು 24-25 ಮುಟ್ಟದ ಎಂಕ್ಲೆ ತಿಕ್ಕೋಡು ಎಂಕ್ಲಿಗೆ ಇಜ್ಜಿನ ನಾನು ಎಂಕ್ಲು ಬಿಡುಪೂಜ ಎಂಕ್ಲು ರಾತ್ರಿ ಪಗೆಲ್ ಮುಲ್ಕುಲ್ವ ಎಂಕುಲು ನಿರ್ಧಾರ ಮಲ್ತದೆ ಬೈದಿನಿ ಎಂಕುಲು ಅಂಚ ಯಾನು 14-5 ವರ್ಷ ಮುಟ್ಟಾಂಡು ಎಂಕ 25 ಇತ್ತು ಇತ್ತೆ ಮುಟ್ಟಲ್ಲ 80 ರೂಪಾಯಿನ ಪತ್ತದು ಎಂಕುಲು ಬೀಡಿಯೇ ಕಟ್ಟದು ಜೀವನದೇ ಇದ್ದೀನಿ ಇತ್ತ ಎಂಕ ಆತು ವರ್ಷ ಎಂಕ್ಲ 80 ರೂಪಾಯಿ ಎಂಕ್ಲ ಒಂಜಿ ಕನಿಷ್ಠ 3000 ಅಂಡಲ್ಲ ಎಂಕ್ಲೆ ಪೆನ್ಷನ್ ಬರೋಡು ಇಜ್ಜಿಂದ ನಾನು ಎಂಕ್ಲೆ ಸಾಧ್ಯ ಹೆಚ್ಚು ನನ್ನ ಏತಿ ಎಂಕ್ಲು ಬೆನ್ಪ ಎಂಕ್ಲೆ ಬೆಂದದ ಸಿನ್ಪಿನಂಚೆ ಸಾಧ್ಯನೇ ಇಜ್ಜಿ ಯಶೋಧ ಅದ್ದೆಪಾಡಿ. ಪ್ರತಿ ಸಂದರ್ಭದಲ್ಲೂ ಕೂಡ ಈ ಬೀಡಿ ಮಾಲಕರುಗಳು ಕಾರ್ಮಿಕರಿಗೆ ಕೊಡಬೇಕಾದಂತಹ ಸವಲತ್ತುಗಳಿದ್ದಲ್ಲಿ ಅಥವಾ ಪ್ರತಿ ವರ್ಷ ಕನಿಷ್ಠ ಕೂಲಿ 3 ವರ್ಷಕ್ಕೊಮ್ಮೆ ಕನಿಷ್ಠ ಕೂಲಿ ಮತ್ತು ಪ್ರತಿ ವರ್ಷ ತುಟ್ಟಿ ಭತ್ಯೆ ಏರಿಕೆ ಆಗ್ತಾ ಉಂಟಾ ಅದನ್ನು ಪ್ರತಿ ವರ್ಷ ಕೂಡ ಮಾಲಕರು ಕೊಡಲಿಕ್ಕೆ ತುಂಬ ಡಿಲೇ ಮಾಡ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವರ್ಷ ತುಟ್ಟಿ ಭತ್ಯೆ ಕೊಡಬೇಕಾಗಿದ್ದರೂ ಕೂಡ ತುಂಬ ಡಿಲೇ ಮಾಡಿ ಒಂದು 4-5 ತಿಂಗಳು ಕಳೆದ ನಂತರ ಅವರು ಪ್ರತಿ ವರ್ಷ ಪಾವತಿಸ್ತಿರೋದು ಇದು ಇವರ ಅಭ್ಯಾಸ ಆಗಿ ಹೋಗಿದೆ. ಪ್ರಸ್ತುತ ಸಮಸ್ಯೆ ಏನೆಂದರೆ 2018ರಲ್ಲಿ ಸರ್ಕಾರ 210 ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕಂತ ಹೇಳಿ ಅಧಿಸೂಚನೆ ಹೊರಡಿಸಿತು. ಆದರೆ ಅದನ್ನು ಮಾಲಕರು ಕೊಡಲಿಲ್ಲ. ಕೆಲವು ಕಾರಣಗಳನ್ನು ನೀಡಿ ಹೈಕೋರ್ಟಿಗೆ ಹೋದರು. ಅಲ್ಲಿ ಹೈಕೋರ್ಟ್ ಕೂಡ AITUC ನಾವು ಕೇಸೆಲ್ಲ ಮಾಡಿದೆವು. ಆನಂತರ ಅದಕ್ಕೆ ಪೂರಕವಾಗಿ ಒಂದು ಮಾತುಕತೆ ಎಲ್ಲ ಆಯಿತು ಕಾರ್ಮಿಕರಿಗೆ ಕೊಡುವ ಬಗ್ಗೆ. ಆ ಮೂಲಕ ಒಂದು ಮಾತುಕತೆ ಆಗಿ ಕಾರ್ಮಿಕರಿಗೆ ಅದು ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ ಮತ್ತೆ ಅದನ್ನು ಮಾತುಕತೆಗೆ ಪೂರಕವಾಗಿ ಸರ್ಕಾರ ಈ ಬಗ್ಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಂತ ಹೈಕೋರ್ಟು ಸರ್ಕಾರಕ್ಕೆ ಸೂಚನೆ ನೀಡಿತು. ಅದಕ್ಕೆ ಪೂರಕವಾಗಿ ಸರ್ಕಾರ 18ರಲ್ಲಿ ಪ್ರಕಟಿಸಿದಂಥ ಕನಿಷ್ಠ ಕೂಲಿಯನ್ನು ಮತ್ತೆ ರಿವೈಸ್ ಮಾಡಿ ಮೊನ್ನೆ 25 ಫೆಬ್ರವರಿ ತಿಂಗಳಲ್ಲಿ ಹೊಸ ಕನಿಷ್ಠ ಕೂಲಿ ಪ್ರಕಟಣೆ ಮಾಡಿತು. ಅದನ್ನು ಕೂಡ ಮಾಲಕರು ಈ ತನಕ ಕೂಡ ಕೊಡಲಿಲ್ಲ. ನಾವು ಒತ್ತಾಯ ಮಾಡ್ತಿದ್ದೇವೆ ಪ್ರತಿ ಹಂತದಲ್ಲೂ ಕೂಡ ಎಲ್ಲ ಮಾಲಕರ ಕಂಪನಿಗಳೆದುರು ಮುಷ್ಕರ ಮಾಡಿದೆವು, ಪ್ರತಿಭಟನೆ ಮಾಡಿದೆವು. ಆದರೂ ಕೂಡ ಮಾಲಕರು ಈಗ ಜಗ್ತಾ ಇಲ್ಲ. ಕೊಡ್ತೇವೆ ಅಂತ ಹೇಳಿಕೊಂಡು ಈಗ ಸುಮಾರು 1 ವರ್ಷ ಆಯಿತು. ಇನ್ನೂ ಕೂಡ ಅವರು ಈ ಕೊಡಬೇಕಾದಂಥ 6 ವರ್ಷಗಳ ಬಾಕಿಯನ್ನು ಕೊಟ್ಟಿಲ್ಲ. ಅದಲ್ಲದೆ 2024ರಲ್ಲಿ 270 ರೂಪಾಯಿ ಕನಿಷ್ಠ ಕೂಲಿ ಮತ್ತು ಆ ವರ್ಷ ತುಟ್ಟಿ ಭತ್ಯೆ ಕೊಡಬೇಕಂತೇಳಿ ಸರ್ಕಾರ ಅಧಿಸೂಚನೆ ಹೊರಡಿಸಿತು. ಅದನ್ನು ಕೂಡ ಮಾಲಕರು ಕೊಡಲಿಲ್ಲ. ಆನಂತರ ಈ ಸಲ 25ನೇ ಸಭೆಗೆ ಮತ್ತೆ ತುಟ್ಟಿ ಭತ್ಯೆ ಜಾಸ್ತಿ ಆಯಿತು. ಅದನ್ನು ಕೂಡ ಮಾಲಕರು ಕೊಡಲಿಲ್ಲ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ಮಾಲಕರು ಏನು ಕಾರ್ಮಿಕರು ಕೊಡುವಂತಿದೆಯಾ ಅದನ್ನು ಪ್ರತಿ ವರ್ಷ ಇವರು ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ ಜಾರಿ ಮಾಡ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲೂ ಕೂಡ 2024ರಿಂದ 270 ಕನಿಷ್ಠ ಕೂಲಿ ಮತ್ತು 17 ರೂಪಾಯಿ 4 ಪೈಸೆ ತುಟ್ಟಿ ಭತ್ಯೆ ಕೊಡಬೇಕಾಗಿತ್ತು. ಆ 17 ರೂಪಾಯಿ 4 ಪೈಸೆಯನ್ನು ಇವರು ಜಾರಿ ಕೊಡಲಿಲ್ಲ. ಅದು ಈ ಸಲದ ಕನಿಷ್ಠ ಕೂಲಿಗೆ ಅದನ್ನು ಸೇರಿಸಬೇಕಾಗಿತ್ತು.
ಆವಾಗ 301 ರೂಪಾಯಿ 92 ಪೈಸೆ ಕನಿಷ್ಠ ಕೂಲಿ ಆಗ್ತದೆ. ಅದನ್ನು ಕೂಡ ಮಾಲಕರು ಕೊಡಲಿಲ್ಲ. ಅಂದರೆ 24 ದಿವಸದಲ್ಲಿ ಕೊಡಬೇಕಾದ 17 ರೂಪಾಯಿ 4 ಪೈಸೆಯನ್ನು ಅದನ್ನು ಕೊಡದೆ ಈ ಸಲದ ತುಟ್ಟಿ ಭತ್ತೆಗೆ 270 ಸೇರಿಸಿ ಕೊಟ್ಟಿದ್ದಾರೆ. ಇದು ಎಲ್ಲಷ್ಟು ಸರಿಯಲ್ಲ. ಯಾಕಂದರೆ ಪ್ರತಿ ವರ್ಷ ಕೂಡ ಈ ರೀತಿ ಮಾಲಕರು ಮಾಡುತ್ತಿರೋದು ಸರಿಯಲ್ಲ. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು AITC ಮತ್ತು CIT ಜಂಟಿಯಾದ ಕಾರ್ಯಕ್ರಮ ಇದು. CITU, BMS, HMS, AIT ಸಂಘಟನೆಗಳ ಒಂದು ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಈ ಒಂದು ಚಳವಳಿ ನಡ್ತಾ ಉಂಟು. ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾಲಕರು ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ವಿಳಂಬಿಸದೆ ಕಳೆದ 18ರಿಂದ 24ರವರೆಗೆ ಸಿಗಬೇಕಾದಂಥ ಆ ಕನಿಷ್ಠ ಕೂಲಿ ಮತ್ತು ಆ ಮಾತುಕತೆ ಮೂಲಕ ಕೊಡಬೇಕಾದ ಏನು ಇದೆಯಾ ಅದನ್ನು ಕೂಡಲೇ ಜನರಿಗೆ ಕಾರ್ಮಿಕರು ಕೊಡಬೇಕು. ಮತ್ತು 24, 25 ತುಟ್ಟಿ ಭತ್ಯೆ ಪರಿಪೂರ್ಣವಾಗಿ ಜಾರಿ ಮಾಡಬೇಕಂದ್ರೆ ನಾವು ಮಾಲಕರಿಗೆ ಒತ್ತಾಯಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಒಂದು ವೇಳೆ ಮಾಲಕರು ಈ ಬಗ್ಗೆ ಮುತುವರ್ಜಿ ವಹಿಸದಿದ್ದಲ್ಲಿ ಬಹುಶಃ ಕಾರ್ಮಿಕರು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದ ಚಳವಳಿ ಮಾಡಿದರೆ ಅದಕ್ಕೆ ಮಾಲಕರೇ ಹೊಣೆ ಆಗ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಮಾಲಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಸೀತಾರಾಮ್ ಬೇರಿಂಜ, AITUC ಜಿಲ್ಲಾ ಕಾರ್ಯದರ್ಶಿ. ಅವರು ಏಪ್ರಿಲ್ 1ರಿಂದ ಜಾರಿ ಮಾಡಬೇಕಾಗಿತ್ತು. ಆದರೆ ಅವರು ಕೊಡದೆ ಕಾರ್ಮಿಕರಿಗೆ 2018ರಿಂದ 24ರ ತನಕ 6 ವರ್ಷದ ಕನಿಷ್ಠ ಕೂಲಿಯನ್ನು ಕೊಡದೆ, ತುಟ್ಟಿ ಭತ್ಯೆಯನ್ನು ಕೊಡದೆ ಅವರು ಅವರೇ ಆಗಿ ಇಟ್ಕೊಂಡು ಕಾರ್ಮಿಕರನ್ನು ದುಡಿಸ್ತಿದ್ದಾರೆ. ಕಾರ್ಮಿಕರಿಗೆ ವಂಚನೆ ಮಾಡಿದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. 18ರಿಂದ 24ರ ತನಕ ಕೂಡ ಇವರಿಗೆ ದುಡಿದಂಥ ಕಾರ್ಮಿಕರು ದುಡಿದಂಥ ಹಣವನ್ನು ಮಾಲಕರು ಅವರೇ ಹಿಡ್ಕೊಂಡು ಅವರನ್ನು ಸತಾಯಿಸ್ತಾ ಇದ್ದಾರೆ. ಈ ಒಂದು ಇದನ್ನು ನಾವು ಗಂಭೀರವಾಗಿ ಅವರಿಗೆ ಮನಗಣನೆಗೆ ನಾವು ಒತ್ತಾಯವನ್ನು ನಾವು ಮಾಲಕರಿಗೆ ಮಾಡ್ತಾ ಇದ್ದೇವೆ. ದುಡಿದ ಕಾರ್ಮಿಕರು ಬದುಕುವುದು ಬೇಡವಾ? ಮಾಲಕರೇ ಒಂದು ಉದ್ಧಾರ ಆದರೆ ಸಾಕಾ? ಯಾಕೆ ಈ ಬಡ ಮಹಿಳೆಯರ ಈ ಹಣವನ್ನು ತುಟ್ಟಿ ಭತ್ಯೆ, ಕನಿಷ್ಠ ಕೂಲಿ ಯಾಕೆ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ? ಅವರ ಕೈಗೆ ಸೇರುವಂತೆ ಇವರು ಮಾಡಬೇಕಲ್ಲ. ಯಾಕೆ ಮಾಲಕರು ಇನ್ನೂ ಅವರ ರಕ್ತವನ್ನು ಹೀರ್ತಾ ಇದ್ದಾರೆ? ಅವರು ಕಾರ್ಮಿಕರ ರಕ್ತವನ್ನು ಯಾಕೆ ಹೀರ್ತಾ ಇದ್ದಾರೆ? ಅವರು ಕೊಡಬೇಕು. ಅವರಿಗೆ ಏನು ಈಗ 301 ರೂಪಾಯಿ 98 ಪೈಸೆಯಾಗಿ ಅವರು ಸರಿಯಾಗಿ ಅವರಿಗೆ ಪಾವತಿಸದೆ ಇದ್ದರೆ ನಾವು ಗಂಭೀರವಾದ ಚಳವಳಿಯನ್ನು ಮುಂದಕ್ಕೂ ಕೂಡ ನಾವು ಅವರಿಗೆ ಮಾಡಬೇಕಾಗಿತ್ತೆ. ಜಯಂತಿ ಶೆಟ್ಟಿ. ನನ್ನ ಹೆಸರು ಜಯಶ್ರೀ. ನಾನು ಬೀಡಿದ್ದು ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿಯಾಗಿದ್ದೇನೆ ಹಾಗೂ ಜಿಲ್ಲಾ ಸಮಿತಿಯ ಸದಸ್ಯೆಯಾಗಿದ್ದೇನೆ. ಬೀಡಿ ಅಂದರೆ ನಮಗೆ 2018ರಿಂದ ಕೂಡ ನಾವು ಮಜೂರಿಯಲ್ಲಿ ನಮಗೆ ಕಡಿತಗೊಳಿಸುತ್ತಾ ಬಂದಿರ್ತಾರೆ. ಹಾಗಾಗಿ ನಮಗೆ 2018ರಿಂದ 25ರ ತನಕ 1 ಲಕ್ಷಕ್ಕೆ ಬೀಡಿಗೆ 24,000ದಂತೆ ಕಂಪನಿಗೆ ಅವರು ಬಾಕಿ ಮಾಡಿದ್ದಾರೆ ಮಾಲಕರು. ಅದರಿಂದ ಅದನ್ನು ನಮಗೆ ಕೊಡಬೇಕು. ಯಾಕಂತೇಳಿದರೆ ಬೀಡಿಯಲ್ಲಿ ತುಂಬ ತೀರ ಬಡ ಕೂಲಿ ಕಾರ್ಮಿಕರೇ ಇರುವಂಥದ್ದು. ಅವರಿಗೆ ಬೇರೆ ಉದ್ಯೋಗ ಮಾಡಲಿಕ್ಕೆ ಬರುವುದಿಲ್ಲ ಬೀಡಿಯವರಿಗೆ. ಮತ್ತು ವಯಸ್ಸು ಕೂಡ ಆದ ಕಾರಣ ಈಗ ಬೀಡಿ ಕಟ್ಟುವವರು ವಯಸ್ಸಿನವರೇ ಆದ ಕಾರಣ ಅವರಿಗೆ ಈ ಸಮಯದಲ್ಲಿ ಆ ಒಂದು ಹಣ ಸಿಕ್ಕಿದರೆ ಅವರಿಗೆ ಅವರ ಬದುಕು ನಡೆಸಲು ಪ್ರಯೋಜನವಾಗ್ತದೆ, ಸಹಕಾರಿಯಾಗ್ತದೆ. ಹಾಗಾಗಿ ಬೀಡಿ ಉದ್ಯಮದಲ್ಲಿ ದುಡಿಯುವಂಥ ಎಲ್ಲ ಕಾರ್ಮಿಕರಿಗೂ ತುಟ್ಟಿ ಭತ್ಯೆ ನೀಡಬೇಕು ಅನ್ನೋದು ನಮ್ಮ ಪ್ರತಿ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಪ್ರತಿ ಕಂಪನಿ ಎದುರುಗಡೆ ನಮಗೆ ಹೋರಾಟವನ್ನು ಮಾಡಿ ನಮ್ಮ ನ್ಯಾಯವನ್ನು, ನಮ್ಮ ಹಕ್ಕನ್ನು ಪಡೆದುಕೊಳ್ಳುವ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ.